ಹಾಸನ ಜಿಲ್ಲೆಯಲ್ಲೂ ಕೂಡ ಮಳೆಯ ಅಬ್ಬರ ಮುಂದುವರಿತಾ ಇದೆ. ನಾವು ಹೇಳ್ತಾ ಇದ್ವಿ ನಿಮಗೆ ಮಲೆನಾಡು ಭಾಗದಲ್ಲಂತೂ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಅದರಲ್ಲೂ ಸಕಲೇಶಪುರದಲ್ಲಿ ಮಳೆಯ ಕಾರಣಕ್ಕೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಪ್ರಮುಖವಾಗಿ ಇಲ್ಲೂ ಕೂಡ ಗುಡ್ಡ ಕುಸಿತದ ಆತಂಕ ಎದುರಾಗಿರೋದು. ಭಾರಿ ಮಳೆಗೆ ರಸ್ತೆಗೆ ಅಡ್ಡಲಾಗಿ ಗುಡ್ಡವೊಂದು ಕುಸಿದಿದೆ. ಸಕಲೇಶಪುರ ತಾಲೂಕಿನ ಕಡಗರವಳ್ಳಿ ಬಳಿ ಘಟನೆ ಆಗಿರೋದು. ಕಡಗರವಳ್ಳಿ ಚಂಗಡಿಹಳ್ಳ ಕಾಗಿನರಿ ಸಂಪರ್ಕ ಕಲ್ಪಿಸ್ತಾ ಇದ್ದಂತಹ ರಸ್ತೆ ಕಂಪ್ಲೀಟ್ ಆಗಿ ಬಂದಾಗಿದೆ. ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ರಸ್ತೆ ಬಂದ್ನಿಂದ ವಾಹನ ಸವಾರರು ಮತ್ತು ಗ್ರಾಮಸ್ಥರು ಈಗ ಪರದಾಡಬೇಕಾದ ಸ್ಥಿತಿ ನಿರ್ಮಾಣ ಆಗಿದೆ. ಹಲವು ವರ್ಷಗಳಿಂದ ಈ ಭಾಗದಲ್ಲಿ ಕಾಮಗಾರಿಗಳು ನಡೀತಾನೇ ಇದೆ. ಒಂದು ರಸ್ತೆಯನ್ನು ಸರಿಪಡಿಸೋ ಕಾಮಗಾರಿ ಅಂತಾರೆ, ಇನ್ನೊಂದು ಕಡೆಗೆ ಆ ನೇತ್ರಾವತಿ ಸಂಬಂಧಪಟ್ಟಂತೆ ಮಾಡ್ತಾರೆ. ಎಲ್ಲದರ ಎಫೆಕ್ಟ್ ಏನು ಅಂದ್ರೆ ಈ ತರದ್ದು ನೀವು ನೋಡ್ತಾ ಇರೋದು. ರಸ್ತೆಗೆ ಅಡ್ಡಲಾಗಿ ಗುಡ್ಡ ಕುಸಿದು ಹೋಗಿದೆ. ರಸ್ತೆ ಇಲ್ಲ ಅಲ್ಲಿ, ಹೀಗಾಗಿ ಸಂಚಾರ ಸಾಧ್ಯವಾಗದೆ ಜನರಿಗೆ ಬಹಳ ಪ್ರಾಬ್ಲಮ್ ಆಗ್ತಾ ಇದೆ. ಹಾಸನ ಜಿಲ್ಲೆಯಲ್ಲೂ ಕೂಡ ಮುಂಗಾರು ಮಳೆ ಆರ್ಭಟಿಸ್ತಾ ಇದೆ. ಹೇಮಾವತಿ ನದಿಯಲ್ಲಿ ನೀರಿನ ಮಟ್ಟ ಏರಿಕೆ ಆಗ್ತಾ ಇದೆ. ಹೊಳೆಮಲ್ಲೇಶ್ವರ ದೇವಾಲಯದ ಮೆಟ್ಲುಗಳು ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಹೇಮಾವತಿ ನದಿ ದಡದಲ್ಲೇ ಈ ದೇವಸ್ಥಾನ ಇದೆ. ಸಕಲೇಶಪುರ ಪಟ್ಟಣದಲ್ಲಿರುವಂತಹ ಹೊಳೆಮಲ್ಲೇಶ್ವರ ದೇವಸ್ಥಾನದ ಸ್ಥಿತಿಯನ್ನ ನೀವು ದೃಶ್ಯಾವಳಿಗಳ ಮೂಲಕ ಗಮನಿಸ್ತಾ ಇದ್ದೀರಾ. ನದಿ ಪಾತ್ರದಲ್ಲಿ, ನದಿ ದಡದಲ್ಲಿ ಎಲ್ಲೆಲ್ಲಿ ದೇವಸ್ಥಾನ ಇದೆಯೋ ಅಲ್ಲೆಲ್ಲ ಕೂಡ ಮುಳುಗಡೆಯ ಭೀತಿ ಎದುರಾಗ್ತಾ ಇದೆ. ಸದ್ಯಕ್ಕೆ ಮೆಟ್ಲ ತನಕ ಬಂದಿದೆ. ಆಲ್ಮೋಸ್ಟ್ ಒಳ ನುಗ್ಗಬಹುದು ಎನಿ ಮೂಮೆಂಟ್ ಅಂತ ಹೇಳಲಾಗ್ತಾ ಇದೆ. ನದಿಯ ಅಕ್ಕಪಕ್ಕದ ಜಮೀನು ಲೇಔಟ್ಗೂ ಕೂಡ ನೀರು ನುಗ್ಗಿದೆ.